यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् ಪರಿತ್ರಾಣಾಯ. ಗಜಾನನ ಟೀಮ್ನ ರಂಗನಕ್ಷತ್ರಗಳು ಮಾಲಿಕೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಎಸ್ ಪ್ರಭಾಕರ್ ಅಂತ. ನಾನು ಹುಟ್ಟಿದ್ದು 1963ನೇ ಇಸ್ವಿ. ನಮ್ಮ ತಂದೆಯವರು ಆಡಿಟರ್ ಎಂ ಸುಬ್ರಾಯಾಚಾರ್ ಅಂತ, ನಮ್ಮ ತಾಯಿಯವರು ಎಂ ಸರೋಜಮ್ಮ ಅಂತ. ನಾನು ಹುಟ್ಟಿ ಬೆಳೆದಿದ್ದು ರಾಜಾಜಿನಗರ. ನನ್ನ ವಿದ್ಯಾಭ್ಯಾಸ SLCವರೆಗೂ ಮಾಡಿದೆ. ಈ ರಂಗಭೂಮಿಗೆ ನಾನು ಬರಲಿಕ್ಕೆ ಸ್ಫೂರ್ತಿ ಪ್ರಪ್ರಥಮ ಗುರುಗಳು ಮಾದಾಪಟ್ನ ಈಶ್ವರಾಚಾರ್ಯ ಅಂತ. ನನ್ನ ಪ್ರಪ್ರಥಮ ಪ್ರದರ್ಶನ ಬಂದು ಕಾಮಾಕ್ಷಿ ಪಾಳ್ಯದಲ್ಲಿ ಕುರುಕ್ಷೇತ್ರ ಹಾಗೂ ಫುಲ್ ನೈಟ್ ಡ್ರಾಮದಲ್ಲಿ ದ್ರೋಣ, ಸಾರ್ಥಕಿ, ಆಮೇಲೆ ವಿದುರ ಮಾಡ್ಕೊಂಡು ಹಿಂಗೆ ಪರಿಚಯ ಆಗಿ ಮುಂದುವರಿಸ್ಕೊಂಡು ವಾಣಿಜ್ಯ ತೆರಿಗೆ ಇಲಾಖೆಯವರು ನನ್ನಲ್ಲಿ ಬುಕ್ ಬೈಂಡಿಂಗ್ ಮಾಡ್ತಾಯಿದ್ದೆ. ಆ ಮಾಡ್ತಾಯಿದ್ದ ಸಂದರ್ಭದಲ್ಲಿ ನರಸಿಂಹಯ್ಯನವರು ಕರೆದು ನನಗೆ ವಿದುರನ ಪಾತ್ರ ಕೊಟ್ಟರು. ಅವಾಗ ತಮ್ಮ ಹೋಗಿ ಬಂತು. ಅದಾದಮೇಲೆ ಹೀಗೆ ನಾನು ಮುಂದುವರ್ಸ್ಕೊಂಡು ಬಂದು ಕಲ್ಲೂರು ಶ್ರೀನಿವಾಸು, ವಜ್ರಪ್ಪನವರು, ಆಮೇಲೆ ತಾವರೆಕೆರೆ ನಾಗರಾಜು, ಈ ಮೆಸ್ಟ್ರುಗಳೆಲ್ಲ ನನ್ನನ್ನು ವಿದುರನ ಕ್ಯಾರೆಕ್ಟ್ರು ಒಂದು ಲೆವೆಲ್ಲಿಗೆ ಬರೋಕ್ಕೆ, ಒಂದು ಅದ್ಭುತವಾಗಿ ನಟನೆ ಮಾಡಲಿಕ್ಕೆ ಇವ್ರುಗಳೇ ಕಾರಣ. ಸ್ವಾಮಿ, ಪ್ರಪ್ರಥಮವಾಗಿ ದ್ರೋಣ, ಸಾರ್ಥಕಿ, ಅದಾದಮೇಲೆ ವಿದುರ ಆದಮೇಲೆ ಅರ್ಜುನನ ಪಾತ್ರ ಆದಮೇಲೆ 1-2 ಬಾರಿ ಕೃಷ್ಣನ ಪಾತ್ರನೂ ಮಾಡಿ, ಈಗ ಮೊನ್ನೆ ಕರ್ಣನ ಪಾತ್ರ ಮಾಡಿ ಇದುವರೆಗೂ ಈ ಕಲೆ ಸೇವೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ. ಹಾಗೆ ದೂರದರ್ಶನ ಬೆಂಗಳೂರು ಅದರಲ್ಲಿ ಹಂಗದನ ಪಾತ್ರ ಮಾಡಿಸಿದ್ರು ನಮ್ಮ ಸಿದ್ದರಾಮಯ್ಯ ಅವರು, ಸಿದ್ದರಾಜು ಅವರು. ಹಾಗೆ ಮುಂದುವರಿಸ್ಕೊಂಡು ರಾಮಾಯಣದಲ್ಲಿ ಅಂಗದ, ಅಕರ, ಮಕರ, ಭರತ ಈ ಪಾತ್ರಗಳನ್ನು ಅಭಿನಯಿಸಿದ್ದೀನಿ ಸ್ವಾಮಿ. ಮುಂದಿನ ನಾಟಕಗಳು ನನಗೆ ಐತಿಹಾಸಿಕ ಡ್ರಾಮಾ ರಕ್ತಾಕ್ಷಿಯಲ್ಲಿ ತಿಮ್ಮಚೆಟ್ಟಿ ಕ್ಯಾರೆಕ್ಟ್ರು ಭಾಳ ಅಮೋಘವಾಗಿ ಬಂತು. ಇದನ್ನು ನಾವು ಕಾಲಭೈರವೇಶ್ವರ ದೇಶದ ಆದಿ ಚುಂಚನಗಿರಿಯಲ್ಲಿ 2 ಕಾರ್ಯಕ್ರಮ ಕೊಟ್ವಿ. ಹಾಗೆ ಮುಂದುವರ್ಸ್ಕೊಂಡು ಬಂದರೆ ನೆಕ್ಸ್ಟು ಇದೇ ನಮ್ಮ ಸಂಘದ ಈಗ ಏನು ಶೂಟ್ ಮಾಡ್ತಾರೆ ಆ ಸಂಘದವರಿಂದ ಕಿರುಚಿತ್ರ ಕುರುಡು ಕಾಂಚಾಣ, ಆಮೇಲೆ ಸಣ್ಣ ಸಣ್ಣ ಜೋಕ್ಸು ನಮ್ಮ ವೆಂಕಟೇಶ್ ಅವರು ನನ್ನನ್ನು ಈ ಮಟ್ಟಕ್ಕೆ ತಂದರು. ಇವತ್ತು ನಾನು ಈ ಒಂದು ಸಂದರ್ಶನ ಕೊಡಬೇಕಂದ್ರೆ ಅವರೇ ಮೂಲ. ಯಾಕಂದರೆ ಸಾಮಾಜಿಕ, ಐತಿಹಾಸಿಕ ಇದರಲ್ಲಿ ನನ್ನ ಒಂದು ರೀತಿಯಲ್ಲಿ ಅದನ್ನು ನಿರ್ದೇಶನ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನಲ್ಲಿ ಗೋಮಾತೆ ಕ್ಷೀರವಿಲ್ಲದೆ ಮತ್ತೇನಿಲ್ಲವಲ್ಲ ದೇವ, ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ಭಕ್ತಿಗೆ ನೀನೊಲಿದು ಭಕ್ತರನು ಕಾಯುವ ಶರಣರ ಪೊರೆವ ಕರುಣಾಕರನೆ, ನಂಬಿದೆನು ನಯಪ್ಪ ತವ ಎನ್ನಯ್ಯ, ನಂಬಿದೆನು ನಯಪ್ಪ ತವ ಎನ್ನಯ್ಯ. ತನು ಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡಿ ನೀನಿಂದು. ಹೇ ದಿನ ಬಂದು ಜ್ಞಾನ ಸಿಂಧು ಮಂದಸ್ಮಿತವದನ ರಾಜೀವಲೋಚನ, ಮಂದಸ್ಮಿತವದನ ರಾಜೀವಲೋಚನ, ಕಡಲ ಶಯನ ಎನ್ನ
ಕೃಷ್ಣ ಆ ಆ ಆ ಕಡಲ ಶಯನ ಹೃದಯ ಮಧ್ಯದ ನಾಮಾಮೃತವೇ ಆ ಕ್ಷೀರಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಸುಗುಣ ತರಂಗನ ಸುಜನ ಮನೋರಂಜನ ಕಂಡೆ ಬಲು ಮೋದಗೊಂಡೆ ಸುಗುಣ ತರಂಗನ ಕೃಷ್ಣನ ಮಾಧವನ ಸ್ವಾಮಿ, ನಮ್ಮ ಪ್ರಥಮವಾಗಿ ಮಾದಪಟ್ನ ಈಶ್ವರಾಚಾರ್ಯ ಅವರಲ್ಲಿ ಒಂದನೇದು. ಸೊ ಎರಡನೇದು ಬಂದರೆ ನರಸಿಂಹಯ್ಯನವರು, ಮೂರನೇದು ಬಂದು ಕಲ್ಲೂರು ಮೇಷ್ಟ್ರು, ನಾಲ್ಕನೇವ್ರು ಬಂದು ನಮ್ಮ ವಜ್ರಪ್ಪನವರು ಆದಮೇಲೆ ತಾವರೆಕೆರೆ ನಾಗರಾಜ್ ಆದಮೇಲೆ ಈಗ ಈ ನಡುವಿನಲ್ಲಿ ನಮ್ಮ ಅಂಬರೀಷ್ ಕುಮಾರ್ ಅವರು, ಇವರಾದ್ಮೇಲೆ ಇದುವರೆಗೂ ಅಭಿನಯಿಸ್ಕೊಂಡು ಈ ನಿರ್ದೇಶನದಲ್ಲಿ ನಾನು ಪಾತ್ರಗಳನ್ನ ಮಾಡಿಕೊಂಡು ಬಂದಿದ್ದೀನಿ ಸ್ವಾಮಿ. ನಂದು ಇದು ಆಕಸ್ಮಿಕ. 2000ನೇ ಇಸ್ವಿಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಪಾತ್ರ ಮುಗಿಸ್ಕೊಂಡು ಮನೆಗೆ ಬಂದೆ. ಮಗನ ಮುಗಿಸ್ಕೊಂಡು ಬಂದಮೇಲೆ ವಿದರ್ನ್ ಕ್ಯಾರೆಕ್ಟರ್ ಭಾಳ ಅರ್ಥಮವಾಗಿ ಬಂತ ಹೊತ್ತು ಮನೆಗೆ ಬಂದ ತಕ್ಷಣ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್. ಇವಾಗೆಲ್ಲ ಮೊಬೈಲ್ ಗಿಬಲ್ ಏನು ಇರಲಿಲ್ಲ. ಸೊ ನಮ್ಮ ಮನೆಯಲ್ಲಿ ಲ್ಯಾಂಡ್ಲೈನ್ ಮೊಬೈಲ್ ಇತ್ತು. ಮೊಬೈಲಿಂದ ಲ್ಯಾಂಡ್ಲೈನಿಂದ ನನಗೆ ಫೋನ್ ಬಂತು, ಅಪಾಯಿಂಟ್ಮೆಂಟು ಪ್ರಭಾಕರ್ ನಿನ್ನ ಅಪಾಯಿಂಟ್ಮೆಂಟ್ ಆಗಿದೆ, ಬಂದು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಅಂತ ಹೇಳಿದ್ರು. ಅದನ್ನು ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಹಾಗೇ ಮುಂದುವರಿಸ್ಕೊಂಡು ಅಲ್ಲಿ ಒಂದು ಕಲಾ ಸಂಘ ಇತ್ತು, ನಮ್ಮ BBMPಯಲ್ಲೇ ಕಲಾ ಸಂಘ ಇತ್ತು, ಬೆಂಗಳೂರು ನಗರ ನೌಕರರ ಕಲಾ ಸಂಘ ಅಂತ. ಅದರಲ್ಲಿ ವಿದುರನ್ ಕ್ಯಾರೆಕ್ಟ್ರ್ 2-3 ಸಲ ಮಾಡಿದೆ. ವಿದುರನ್ ಆದಮೇಲೆ ರಾಮಾಯಣದಲ್ಲಿ ಒಂದು ಸಲ ಹಂಗದನ್ನು ಮಾಡಿದೆ. ಹಂಗದನ್ನು ಆದಮೇಲೆ ಹೀಗೆ ಕಲಾವಿದನ್ನೆಲ್ಲ ಮುಂದುವರಿಸ್ಕೊಂಡು ನಮ್ಮ ಸಿದ್ದರಾಜ್ ಅವ್ರ ಗ್ರಾಮದಲ್ಲಿ 2 ಸಲ ಕಾಶಿವರೆಗೂ ಕರ್ಕೊಂಡೋಗಿದ್ರು. ಅಲ್ಲಿ ಪ್ರಚಂಡ ರಾವಣ ಗ್ರಾಮದಲ್ಲಿ ಅಲ್ಲೊಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಅದಾದ ನಂತರ ಮಹಾರಾನಹಳ್ಳಿ ಗಂಗಪ್ಪನವರು ನನಗೆ ಅಲ್ಲೂ ಒಂದು 2-3 ಕಾರ್ಯಕ್ರಮ ಕೊಟ್ಟಿದ್ರು. ಅವರು ಇದರನ್ನು ಕ್ಯಾರೆಕ್ಟರ್ ಮಾಡಿಸಿದ್ರು. ಆಮೇಲೆ ಹೀಗೆಲ್ಲ ಮುಂದುವರ್ಸ್ಕೊಂಡು ಬರ್ತಾ ಸಾಮಾಜಿಕ ನಾಟಕಗಳು ಕಡೆ ಬಂದ್ವಿ. ಆ ಸಾಮಾಜಿಕ ನಾಟಕಗಳು ಬಂದಾಗ ಅದೇ ಆವಾಗಲೂ ಹೇಳಿದ್ದು, ಈಗಲೂ ಹೇಳ್ತಾ ಇದ್ದೀನಿ ಅದನ್ನು, ನಮ್ಮದೇ ನಮ್ಮ ವೆಂಕಟೇಶ್ ಅವ್ರ ಬ್ಯಾನರಲ್ಲೇ ಕುರುಡು ಕಾಂಚಾಣ ಎಂಬ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ತಂದೆ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಬಂದಿದೆ. ಯೂಟ್ಯೂಬ್ನಲ್ಲಿ ಎಲ್ಲ ಪ್ರಸಾರ ಆಗಿದೆ ಅದು. ಇದಾದ ನಂತರ ಅದಾಗೇ ಮುಂದುವರ್ಸ್ಕೊಂಡು ಬಂದು ಹೀಗೆ ಮುಂದುವರ್ಸ್ಕೊಂಡು ಇಲ್ಲಿವರೆಗೂ ನಂದು ಕಲಾ ಸೇವೆ. ನನ್ನ ಅಪಾಯಿಂಟ್ಮೆಂಟ್ ಆದಾಗ ಯಾವುದೇ ಇವಾಗ ನನ್ನ ವೃತ್ತಿಗೆ ಚ್ಯುತಿ ಬರ್ದಂಗೆ ಹೆಂಗೋ ಕಲಾ ಸೇವೆ ಮಾಡ್ಕೊಂಡು ಬರ್ತಾ ಇದುವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ. ಹೀಗೆ ಬರ್ತಿರ್ತಕ್ಕಂಥ ಯುವ ಕಲಾವಿದರಿಗೆ ನನ್ನದೊಂದು ಭಿನ್ನಹವೇನೆಂದರೆ, ಯಾವುದೇ ಪಾತ್ರ ಕೊಟ್ಟರೂ ಪರಕಾಯ ಪ್ರವೇಶ ಮಾಡಬೇಕು, ಅಂದರೆ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಾಗ ಆಗ ನಿರ್ದೇಶಕರಿಗೂ ಕಲಾವಿದರಿಗೂ ಚೆನ್ನಾಗಿರುತ್ತೆ. ಈ ಕಲೆನ ಹೀಗೇ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಕಲೆ ನಶಿಸಬಾರ್ದು. ನಶಿದಂಗೆ ಪೌರಾಣಿಕ ಆಗಲಿ, ಸಾಮಾಜಿಕ ಆಗಲಿ, ಇನ್ನೊಂದಾಗಲಿ ಆ ಪಾತ್ರಕ್ಕೆ ಚ್ಯುತಿ ಬರ್ದಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನ ಸವಿನಯ ಪ್ರಾರ್ಥನೆ, ಕಳಕಳಿಯ ಪ್ರಾರ್ಥನೆ. ಮಾನ್ಯ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ತೆಲುಗಿನಲ್ಲದೆ NT ರಾಮರಾವ್ ಅವರು, ಎಂಥ ಅಮೋಘ ನಮ್ಮ ಕಣ್ಮುಂದೆ ಅದು ಇನ್ನು ಹೆಂಗೆ ಬರುತ್ತೆ ಅವನ್ನೆಲ್ಲ ನೋಡಿ ನಾವು ಕಲಿಬೇಕು.
ನಾನು ಪ್ರಪ್ರಥಮ ಇನ್ನೊಂದು ಸಲ ಒತ್ತಿ ಏನದು ಹೇಳೋದಪ್ಪ ಅಂದರೆ, ಯಾವುದೇ ಒಂದು ಕಲಾವಿದ ಎಂಥ ಪಾತ್ರ ಕೊಟ್ಟರು ಪರಕಾಯ ಪ್ರವೇಶ ಆಗಬೇಕು. ಪರಕಾಯ ಪ್ರವೇಶ ಅಂದರೆ ಪಾತ್ರಕ್ಕೆ ಇನ್ವಾಲ್ವ್ ಆಗಬೇಕು. ಆಮೇಲೆ ತೊದಲು ನುಡಿಗಳು ಬರಬಾರ್ದು, ಕೃಚಿ ಚೌರ್ಯ ಮಾಡಬಾರ್ದು. ಮುಖ್ಯವಾಗಿ ನಮ್ಮ ಪೌರಾಣಿಕ ಡ್ರಾಮದಲ್ಲಿ ಈ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ಕೃತಿ ಚೌರ್ಯ ಭಾಳ ಮಾಡ್ತಿದ್ದಾರೆ, ಅದು ಮಾಡಬಾರ್ದು. ಇದೇ ನನ್ನ ಕಳಕಳಿಯ ಮನವಿ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನ, ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಎತ್ತಬೋದರು ಮನ ಇತಲೆ ಬಾರ್ಪುದೋ, ಎತ್ತಬೋದರು ಮನ ಇತಲೆ ಬಾರ್ಪುದೋ. ಶತನ ತೆನಿಸಿ ಬಾ ವಿದುರ, ಶತನ ತೆನಿಸಿ ಬಾ ಮತ ಸುಯೋಧನ, ಭಕ್ತನೆ ನಿನಗುಂತ ಉತ್ತಮನೆ ನಿಪನೆ, ಭಕ್ತನೆ ನಿನಗುಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ ನಿನ್ನಯ ಮನವ ವಿದುರ. ಇದುವರೆಗೂ ನನ್ನ ಸಂದರ್ಶನಕ್ಕೆ ಸಹಕಾರ ಕೊಟ್ಟಂತಹ ಗಜಾನನ ಟೀಮ್ನ ಮಾನ್ಯ ಶ್ರೀ ವೆಂಕಟೇಶ್ವರವರಿಗೆ ಹಾಗೂ ಅವರ ಸಹೋದ್ಯೋಗಿಗಳಿಗೆ ನನ್ನ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ವಂದನೆಗಳು.